ನಿಂಗರಾಜ್ ಅವರೇ, ಮೊದಲಿಗೆ ನಿಮ್ಮ ಹತ್ರ ಬರ್ತೀನಿ ನಾನು. ಏನಾಗಿತ್ತು ಅಸಲಿಗೆ ಅವತ್ತು? ಒಂದು ಹಲಿಗೆ ಬಡಿಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭವಾದಂತಹ ಆ ಒಂದು ಸಣ್ಣ ಘಟನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಮಾಜಿಕ ಸಾಮರಸ್ಯ ಕದಡೋದಕ್ಕೆ ಕಾರಣ ಏನಾಯಿತು ಅಂತ? ಅದು ಏನಾಗಿದೆ ಅಂದ್ರೆ ಸರ್, ಅವತ್ತು ಮೊಹರಂ ಕೊನೆಯ ದಿನದಲ್ಲಿ ಅಲಿಗೆ ಬಡಿಯುವಾಗ ನಮ್ಮ ಹುಡುಗರು ಹೋಗಿದ್ದಾರೆ ಅಲಿಗೆ ಬಡಿಲಿಕ್ಕೆ ಹೋದಾಗ ಅಲ್ಲಿ ಪರ್ಸಪ್ಪ ಹುಲ್ಕೋಟೆ ಆಮೇಲೆ ಇನ್ನೊಬ್ಬ ನಮ್ಮ ಮನುಷ್ಯ ಏನ್ ಮಾಡಿದ್ದಾರೆ, ಅವು ಹಲಿಗೆ ಬಡಿಯೋರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತಂದೇಳಿ, ತಮಟೆ ಬಡಿಯೋರು ಡಿಸ್ಟರ್ಬ್ ಆಗ್ಬಾರ್ದು ಅಂತಂದೇಳಿ ಏನ್ ಮಾಡಿದ್ದಾರೆ, ಕುಡ್ದವ್ರು ಬಂದವ್ರನ್ನ ಎಲ್ಲಾರನ್ನ ಸೈಡ್ ಸರಿಸ್ತಾ ಇದ್ದಾಗ ಏನಾಗ್ತಾ ಇದೆ ಅಂದ್ರೆ, ಅಲ್ಲಿ ಒಬ್ಬ ಉಪ್ಪರ್ ಸಮಾಜದ ಒಬ್ಬ ಡ್ರಿಂಕ್ಸ್ ಮಾಡಿಬಿಟ್ಟ ಫುಲ್ ಕುಡ್ದಾಗ ಏನಾಗಿದೆ, ಇನ್ನು ಅಲ್ಲಿಗೆ ಬಡಿಯಕ್ಕೆ ತೊಂದರೆ ಆಗುತ್ತೆ ಅಂತಂದೇಳಿ ಸೈಡ್ ಸರಿಸ್ತಾ ಇದ್ದಾನೆ ನಮ್ಮ ಮನುಷ್ಯ ಒಬ್ಬತ್ತ. ಹಿಂಗೆ ಸೈಡ್ ಸರಿಸ್ತಾ ಇದ್ದಾಗ ಏನಾಗುತ್ತದೆ ಅಂದ್ರೆ, ಅವು ತೆಳಗೆ ಫುಲ್ ಡ್ರಿಂಕ್ಸ್ ಮಾಡಿದಾನಲ್ಲ, ಕೆಳಗಡೆ ಬಿದ್ದಿದ್ದಾನೆ. ಸ್ವಲ್ಪ ಬಿದ್ದಾಗ ಏನಾಗಿದೆ, ನೀನು ಮಾದಿಗ ನನ್ನನ್ನು ಸರಿಸಿದೆಲ್ಲ, ನನ್ನನ್ನು ಯಾಕೆ ಸರಿಸಿದೆ ನೀ ಮಾದಿಗ ಅಂತಂದೇಳಿ ಸಡನ್ಲಿ ಎದ್ದವನು ಚಪ್ಪಲ್ ತಗೊಂಡು ಹೊಡಿಲಿಕ್ಕೆ ಹೋಗಿದ್ದಾನೆ. ನಮ್ಮ ಮನುಷ್ಯ ತಳಿದತ್ತನ ಚಪ್ಪಲ್ ತಗೊಂಡು ಹೊಡೆಯಕ್ಕೆ ಹೋದಾಗ ಏನಾಗಿದೆ, ಅಲ್ಲಿಗೆ ಬಡಿತಾ ಇರೋದ, ನಮ್ಮ ಅಪ್ಪನ ಯಾಕೆ ಚಪ್ಪಲ್ ತಗೊಂಡು ಹೊಡಿತೀಯಪ್ಪ ನೀನಂತ ನಮ್ಮ ಹುಡುಗ ಒಬ್ಬ ತಡೆಯಕ್ಕೆ ಹೋಗಿದ್ದಾನೆ. ತಡೆಯಕ್ಕೆ ಹೋದಾಗ ಅಲ್ಲಿದ್ದಂಥ ಮುಸ್ಲಿಂ ಜನದಾರ ಅಲ್ಲೇ ಅವ್ರ ಓಣಿಯಲ್ಲೇ ಇದು ನಡೆದ ಘಟನೆ, ಬೇರೆ ಎಲ್ಲೇ ಅಲ್ಲ. ಆ ಮುಸ್ಲಿಂ ಜನದಾರ ಏನು ಮಾಡಿದ್ದಾರೆ, ಈ ಹುಡುಗನಿಗೂ ಮತ್ತು ಅವ್ರ ಅಪ್ಪನಿಗೂ ಇಬ್ಬರಿಗೆ ಸಹ ಸರಿಯಾಗಿ ಹೊಡೆದಿದ್ದಾರೆ. ಅಲ್ಲಿ ಅವ್ರ ಊರ ಇದರಲ್ಲಿ ಮನೆ ಹತ್ತಿರ ಸರಿಯಾಗಿ ಹೊಡೆದಿದ್ದಾರೆ. ಅವಾಗ ಏನಾಯ್ತು, ಒಡ್ಸಂದ್ರಿ ಇವರು ಒಡ್ಸಂದು ಸೀದಾ ಮನೆಗೆ ಬಂದಿದ್ದಾರೆ ಸರ. ಮನೆಗೆ ಬಂದಾದ್ಮೇಲೆ ಏನಾಗಿದೆ, ಅವತ್ತೊಂದು ದಿನ ನೈಟ್ ಕಳಿತು. ತಿರ್ಗಾ ಬೆಳಗ್ಗೆ ಏನಿದ್ರೆ ಟೀ ಕುಡಿಲಿಕ್ಕೆ ಇದು ಉಪಾಧ್ಯಕ್ಷ ಪರ್ಸಪ್ ಅಂತ ಅಂದ್ನಲ್ಲ ಅಣ್ಣ, ಇಬ್ಬರು ಸರಿಸ್ತಾ ಇದ್ದಾರೆ ಅಂದ್ನಲ್ಲ, ಆ ಪರ್ಸಪ್ ಏನು ಮಾಡಿದ್ದಾನೆ, ಆಮೇಲೆ ಟೀ ಕುಡಿಲಿಕ್ಕೆ ಬಂದಿದ್ದಾನೆ. ನಮ್ಮ ಮನುಷ್ಯನು ಆಮೇಲೆ ಇನ್ನೊಂದಿಬ್ಬರು ಟೀ ಕುಡ್ಲಿಕ್ಕೆ ಹೋಗಿದ್ದಾರೆ ಒಂದು ಹೋಟೆಲಲ್ಲಿ ಹೋದಾಗ, ಹಿಂಗಪ್ಪ ನಿನ್ನೆ ನಿಮ್ಮ ಹುಡುಗರೆಲ್ಲ ಅವರೆಲ್ಲ ಒಂದ ಓಣೇನಲ್ಲ, ನಿಮ್ಮ ಹುಡುಗರೆಲ್ಲ ಹಿಂಗೆ ನಿನ್ನೆ ನಮ್ಮ ಮೇಲೆ ಹಲ್ಲೆ ಮಾಡಿಬಿಟ್ರಲ್ಲ, ಹೊಡೆದ್ಬಿಟ್ರಲ್ಲ ನಮ್ಮನ್ನ, ಅವ್ರನ್ನ ಕರೆಸಿ ಒಂದು ಸ್ವಲ್ಪ ಮಾತಾಡು, ಇನ್ನೇನು ಈ ಥರ ಘಟನೆ ಆಗಬಾರ್ದು, ನಾವು ಊರಲ್ಲೆಲ್ಲ ನೆಮ್ಮದಿ ಆಗಿದ್ದೀವಿ, ಸುಮ್ಮನೆ ಇದು ಯಾಕ ಅಂತ ಈ ಭಾವನೆದಿಂದ ಹೇಳಿದ್ದಾನೆ. ಆ ಪರ್ಸಪ್ ಏನಿದೆ ಆ ಭಾವನೆದಿಂದ, ನಾ ಕರ್ಸೋಕ್ಕಾಗಲ್ಲ, ನಿನಗೇನಾದ್ರೂ ಸಿಟ್ಟಿತ್ತಾ ನನ್ನ ನೋಡಿ ನೀನು ಅವ್ರನ್ನ ಕರ್ಸೋಕ್ಕಾಗಲ್ಲ ಅಂತ ಹೇಳಿದ್ದಾನೆ. ಸರಿ ಬಿಡಪ್ಪ, ನಿನ್ನನ್ನು ಯಾಕೆ ಹೊಡೆಯೋದು, ನಾನು ನೀನು ಹೊಡೆಯಂಗಿಲ್ಲ, ನಮ್ಮ ಪಾಡಿ ನಾವು ಇರ್ತೀವಿ ಅಂತ ಅಂದೇಳಿ ಬಂದಿದ್ದಾನೆ. ಮನೆಗೆ ಎದ್ದ, ಅಲ್ಲಿಂದ ನಮ್ಮ ಸಮಾಜದವ್ರು ಇದ್ದಾರೆ, ಎಲ್ಲರೂ ಬಂದಿದ್ದಾರೆ. ಎದ್ದು ಬಂದಾದ್ಮೇಲೆ ಏನು ಮಾಡಿದ್ದಾನೆ, ಪಾಡಿ ಕೊಪ್ಪಳ ಆಮೇಲೆ ಹಿಂಗತ್ತೆ ಹೋಗಿದ್ದಾನೆ ಸರ. ಸುಮ್ಮನೆ ಅವ್ರಿಗೇನೋ ತಾವು ಬಂದು ಹೊಡಿದ್ದಾರೋ ಏನೋ ಗೊತ್ತಿಲ್ಲ, ಸುಮ್ಮನೆ ಇತ್ತು ಒಳ್ಳೆ ರಿಟರ್ನ್ ಫೋನ್ ಹಚ್ಚಿದ್ದಾನೆ, ಮುದಿಯಪ್ಪ ಯಾರ ನನ್ನನ್ನು ಬೈತಾ ಇದ್ದಾರಲ್ಲ ಹೆಸರುಗುಂಟ, ಸರಿ ಇರಲ್ಲ ನೋಡ, ಬೇಸ್ ಹೇಳಿ ಯಾವಣಿಗೆ ಅದು ಅಂತಂದು ಹೇಳಿದ್ದಾನೆ. ಉಪಾಧ್ಯಕ್ಷ ಇದ್ದ ಸರ ಮಾಜಿ. ಅವಾಗ ಏನು ಮಾಡಿದ್ದಾನೆ ನಮ್ಮ ಮನುಷ್ಯ, ಅಧ್ಯಕ್ಷರ ದುಡಕ್ ಬಾಡ್ರಿ, ನಾ ಬರ್ತೀನಿ ನೋಡ್ತೀನಿ ಹೇಳ್ತೀನಿ ಅಂತ ಇಷ್ಟು ಹೇಳಿ ಕಟ್ ಮಾಡಿದ್ದಾನೆ. ಫೋನ್ ಕಟ್ ಮಾಡಿದ್ದು ಒಂದೇ ಸಾಕು. ಅಲ್ಲೇ ಆಲ್ರೆಡಿ 10 ಜನ 20 ಜನ ಹುಡುಗರು ಬಂದಿದ್ದಾರೆ, ಅಲ್ಲೇ ಕೇರಿ ನುಗ್ಗಿ ಬಿಟ್ಟಿದ್ದಾರೆ. ಅಲ್ಲೇ ಅವ್ರ ಮನೆಗೆ ಇರೋನು ಹೊಡೆಯೋಕ್ಕಷ್ಟ ಹೊಡಿತಾ ಇದ್ದಾರೆ. ಅಲ್ಲಿದ್ದಂಥ ಒಂದು 4 ಹುಡುಗರು, ನಮ್ಮ ಹುಡುಗರು ನಮ್ಮ ಸಮಾಜದತ್ತನ ಹೊಡಿತಾ ಇದ್ದಾರಲ್ಲ ಅನ್ನೋದಕ್ಕೆ, ಯಾಕೆ ಹೊಡಿತಾ ಇದ್ರಿ ಅಂತ ಕೇಳಕ್ಕೆ ಹೋದ್ರೆ ಸಹ ಇವ್ರನ್ನ ಸಹ ಹೊಡೆದಿದ್ದಾರೆ ಸರ್. ಇವ್ರು ಸಹ ಕೊಡ್ಲಿ ಆಯ್ತು, ಆಮೇಲೆ ಚಪ್ಪಲ್ ಆಯ್ತು, ಕುಡ್ಗಲ್ ಆಯ್ತು, ಅವ್ನು ತಗೊಂಬಂದು ಬಡಿಗೆ ಎಲ್ಲ ತಗೊಂಬಂದು ಹೊಡೆದಿದ್ದಾರೆ ಸರ್. ಹೊಡೆದಿಂದ ಏನಾಗಿದೆ, ಹೋಗಿದ್ದಾರೆ ಒಳ್ಳೆ ರಿಟರ್ನ್ ಹೊಡೆದು ಹೋದಾಗ ಏನಾಗಿದೆ, ಸ್ವಲ್ಪ ಇದು 3 ವರ್ಷ ಸುಮಾರು ನಡೆದ ಘಟನೆ ಸರ್. ಇದು ಫಸ್ಟ್ ಟೈಮ್ ಘಟನೆ ಆದಾಗ. ಆಮೇಲೆ ಏನಾಗಿದೆ, ಒಂದು ಹೋಗಿದ್ದಾರಲ್ಲಿ ಇವ್ರು ಹೊಡೆದ್ರೆ 4 ವರೆ ಆಗಿದೆ ಸರ್. 4 ವರೆ ಪುನಃ ಮತ್ತೆ ನಮ್ಮನ್ನು ಬೈತಾ ಇದ್ದಾರೆ ಅಂತಲ್ಲ ನೀವು, ಪುನಃ ಮತ್ತೆ ಯಾಕೆ ನಮ್ಮನ್ನು ಬೇಯೋದು ನೀವು? ಆ ಆಂಬುಲೆನ್ಸಿನಿಗೆ ಹೊಡಿಸ್ಯಂದು ಆಂಬುಲೆನ್ಸ್ನಾಗ ಜಿಲ್ಲಾ ಆಸ್ಪತ್ರೆಗೆ ಹಚ್ಚಿಸ್ ಕಳಿಸಿ ಸರ. ಸ್ವಲ್ಪ ಒಂದು 4 ಹುಡುಗರನ್ನ ಹೋಗಿದ್ದಾರೆ ಆಂಬುಲೆನ್ಸ್ನಾಗ, ಅಲ್ಲಿ ಕೊಪ್ಪಳಕ್ಕೆ ಹೋಗಿದ್ದಾರೆ ಆಸ್ಪತ್ರೆಗೆ. ಆದ್ರೆ ಸಹ ಪುನಃ ನಮ್ಮನ್ನು ಯಾಕೆ ಬೈತಾ ಇದ್ರಿ ನೀವು, ಏನು ಮಾಡಿದೀವಿ ನಾವು ಅಂತಂದೇಳಿ ಮತ್ತೆ ಪುನಃ ಒಂದು 50, 60, 70 ಮಂದಿ ಬಂದಿದ್ದಾರೆ ಸರ. ಅವಾಗ ಪುನಃ ಬಂದು ಭಯಂಕರ ಹಲ್ಲೆ ಮಾಡಿಬಿಟ್ರಿ ಸರ ನಮ್ಮ ಮೇಲೆ. ಒಂಥರ ಎಲ್ಲ ಕೆರೆ ಎಲ್ಲ ಒಕ್ಕು ವಿಡಿಯೋದಲ್ಲಿ ಇದೆ ನೋಡಿ ಸರ್, ಅದು ವಿಡಿಯೋ ಕ್ಲಿಪ್. ವಿಡಿಯೋ ಮಾಡೋಕೆ ಹೋದ್ರೆ ಸಹ ವಿಡಿಯೋ ಫೋನ್ ಕಸ್ಕೊಂಡ್ರೆ ಸರ್, 2 ಫೋನ್ ಕಸ್ಕೊಂಡ್ರೆ ಸರ್. ನಾವು ಒಂದು ಫೋನ್ ಡಿಸ್ಪ್ಲೇ ಹೊಡೆದೈತೆ ಸರ. ಅದನ್ನೆಲ್ಲ ವಿಡಿಯೋ ನೆಲಕ್ಕೆಲ್ಲ ಹಾಕಿ ಒದ್ದು ಬಿಡ್ರಿ ಸರ. ಆ ಥರ ಹಲ್ಲೆ ಮಾಡಿಬಿಟ್ಟಿದ್ದಾರೆ ಸರ. ಯಾರು ಸಹ ಮಾದಿಗ ಯಾರು ಉಳಿಬೇಡಿ ಸರ ನೀವು. ಹೆಣ್ಮಕ್ಳೆಲ್ಲ ವಿಡಿಯೋದಲ್ಲಿ ಮಾತಾಡಿದ್ರು, ಯಾರು ಸಿಕ್ಕರ್ನ ಹೊಡ್ರಿ ಅಂತಂದು ಹೇಳ್ತಿದ್ದಾರೆ ಸರ. ಎಲ್ಲ ಓಣಿ ಎಲ್ಲ ಬಡಿ ಹಾಕ್ಯಂದು ಓಡಾಡ್ಬಿಟ್ರೆ ಸರ್. ಅದರಲ್ಲಿ ಆ ಥರ ಆಗಿಬಿಟ್ಟಿದೆ ಸರ್ ಅಲ್ಲಿ. ಇದನ್ನೆಲ್ಲ ಹೇಳ್ತಪ್ಪ ಅಂದ್ರೆ, ಪೊಲೀಸ್ ಸ್ಟೇಷನಲ್ಲಿ ಹೋಗಿದ್ವಿ ಸರ್ ಕಂಪ್ಲೇಂಟ್ ಕೊಡೋಕೆ. ಅದು ಘಟನೆ ಆಯ್ತು ಸರ್. ಅವತ್ತು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಏನಾಯ್ತಂದ್ರೆ, PSI ಸರ, PSI ಹೋದಾಗ ಏನಾಯ್ತಂದ್ರೆ, ಕಂಪ್ಲೇಂಟ್ ಹಿಂಗೆ ಆಗಿದೆ ಅಂತ ನಮ್ಮಲ್ಲಿ ಯಾರು ಅಂತ ಓದ್ಕೊಂಡಾರೆ ಯಾರಿಲ್ಲ ಸರ, ಅಷ್ಟೊಂದು ಇದ್ದಾರೆ ಯಾರಿಲ್ಲ ಸರ. ಫಸ್ಟ್ ದಿನ ಕಂಪ್ಲೇಂಟ್ ಆದ ದಿನ ಓದಿಸ್ದಾರ. ಏನು ಮಾಡಿದಾರೆ ಅಂದರೆ, PSI ಸರ್ ಹತ್ರ ಹಿಂಗೆ ಆಗಿದೆ ನಮ್ಮ ಘಟನೆ, ಹಿಂಗೆ ಮಾಡಿದಾರೆ ಅಂತ ಹೇಳಿದ್ವಿ ಸರ. ನೀ ಕಂಪ್ಲೇಂಟ್ ಕೊಡಪ್ಪ ಇದ್ರದ ಅಂದ್ರು. ಸರಿ ಅಂತ ನಮ್ಗೆ ಏನು ಕಂಪ್ಲೇಂಟ್ ಕೊಡೋಕೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಸರ. ಐಡಿಯಾ ಇಲ್ದಾಗ ಏನಾಯ್ತಂದ್ರೆ,
ಹೌದಾ ಸರಿ ಬೆಳಗ್ಗೆ ಬಂದು ಕೊಟ್ಟವ್ರಿ ನೀವು ಬರೋದು ಏನಾದ್ರೆ ಬೆಳಗ್ಗೆ ಬಂದು ಕೊಡ್ತೀವಿ ಅಂತ ಅಂದ್ರೆ ಸರಿ ಅಂತಂದೇಳಿ ಇಲ್ಲೇ ಮೈಲಪ್ಪದ್ರ ಸರ ಇವರೇ ಬರೋದು ಬೆಳಗ್ಗೆ ಅಂತಂದೇಳಿ ಬೆಳಗ್ಗೆ ಬರ್ತೀವಿ ಅಂತ ಕೊಟ್ಟು ಹೋದ್ವಿ ಸರ ಕೊಟ್ಟೋದ ಏನಂತ ತಿರ್ಗಾ ಬೆಳಗ್ಗೆ ಬಂದ್ವಿ ಸರ್ ನಾವು ಬೆಳಗ್ಗೆ ಬರುವಾಗ ಏನು ಮಾಡಿದ್ವಿ ಸರ್ ನಾವು ಒಂದು ಕೇರೆ ಒಂದು ನಮ್ಮ 100 ಮನೆ ಕೇರಿ ಸರ 100 ಮನೆ ಕೇರಿ ಸರ 100 ಮನೆ ಕೇರಿಯಲ್ಲಿ ಎಲ್ಲರೂ ಹೆಣ್ಮಕ್ಳಾಯ್ತು ಗಂಡು ಮಕ್ಳಾಯ್ತು ಎಲ್ಲರೂ ಸಹ ಒಂದು 10 ಟೀಂಪು ಮಾಡ್ಸ್ಕೊಂಡ್ವಿ ಸರ 10 ಟೀಂಪು ಮಾಡ್ಸ್ಕೊಂಡು ಇಷ್ಟ್ರನ್ನ ಅದರಲ್ಲಿ ಎಲ್ಲ ಬಿಗ ಹಾಕ್ಕೊಂಡು ಅವ್ರನ್ನ ಇಷ್ಟ್ರನ್ನ ಕರ್ಕೊಂಡು ಹೋಗಿದ್ದೀವಿ ಸರ ಇದಕ್ಕೆ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದೀವಿ ಸರ ಕರ್ಕೊಂಡು ಹೋದಾಗ ಅಲ್ಲಿ ಓದಿ ನಾವು ಪೇ ಸರಿ ಇದ್ರಿಗೆ ಹಿಂಗೆ ಸರ ನಮಗೆ ನಿನ್ನೆ ಘಟನೆ ಬಗ್ಗೆ ಈ ಥರ ಆಗಿದೆಯಲ್ಲ ಅನ್ಯಾಯ ನಮಗೆ RTC ಕೇಸ್ ತಗರಿ ಅಂತ ನಾವು ಹೇಳಿದೆವು ಅವ್ರಿದ್ರಿಗೆ ಹೇಳಿದಾಗ ಏನಂದ್ರೆ ಇದು ಹಂಗೆ ಬರಲ್ಲಪ್ಪ ನೋಡ್ಬೇಕು ಯೋಚನೆ ಮಾಡಬೇಕು ಸ್ಟೇಷನ್ ಕಡೆ ಒಂದು 400 ಜನ ಇದೀವಿ ಸರ ನಾವು ಯೋಚನೆ ಮಾಡಬೇಕು ನೋಡ್ಬೇಕು ಅಂದ್ರೆ ಕೊಡ್ರಿ ನೀವು ನೋಡೋಣ ಅಂದ್ರೆ ಆಮೇಲೆ SP ಬಂದ್ರೆ ಸರ SP ಅಲ್ಲ ಸರ CPI ಬಂದ್ರೆ ಸರ CPI ಬಂದ್ರೆ ಸರ CPI ಬಂದ್ರೆ ಏನಾಗೈತಿ ಘಟನೆ ನೀವು ಕೊಡ್ರಿ ನಾವು ತಗೊಂತೀವಿ ಕೇಸ ಅಂದ್ರೆ ಸರಿ ಸರ ಅಂತಂದೇಳಿ ಕೇಸ್ ಕೊಟ್ಟಿದ್ದ RTC ಕೇಸ್ ಆಗ್ಬೇಕಂದ್ವಲ್ಲ ನಾವು ಸರಿ ನೋಡೋಣ ಕೊಡ್ರಿ ಅಂದ್ರೆ ಆಮೇಲೆ ನಾವು ನೀವು ಕೇಸ್ ತಗಲಿಲ್ಲ ಅಂದ್ರೆ ನಾವು ಇಲ್ಲೇ ಪ್ರತಿಭಟನೆ ಕುಂದಿರ್ತೀವಿ ಅಂತ ನಿಂತ್ಕೊಂಡ್ವಿ ಸರಿ ಅಂತಂದೇಳಿ ತಗಂದ್ರಿ ಸರ್ ಕೇಸ್ ಅವಾಗ ತಗಂದ್ರ ನಾವು ಕೇಸ್ ಮಾಡಿ ಒಂದು ಅರ್ಧ ಗಂಟೆ ಆಗೈತೆ ಸರ್ ಅರ್ಧ ಗಂಟೆ ಆಗಿದೆ ಪುನಃ ಅವ್ರು ಬಂದರು ನಮ್ಮ ಈಗ ಹಲ್ಲೆ ಮಾಡಿದ್ರಲ್ಲ ನಮ್ಮ ಮೇಲೆ ಪರ್ಸಾಪ್ ಆತು ಆಮೇಲೆ ಇನ್ನೊಂದು ಅವ್ರ ಸಮಾಜದಾರ ಕೊಪ್ಪಳದಿಂದ ಒಂದು 4 ಮಂದಿ ಒಂದು 3 ಕಾರ್ ತಗೊಂಬಂದ್ರು ಆಮೇಲೆ 3 ಲಾಯರ್ನ ಕರ್ಕೊಂಬಂದಿರು ಸರ್ ಅವರು ಮತ್ತೆ ಇವ್ರನ್ನ ಬಿಟ್ರೆ ಮತ್ತೆ ಯಾರು ಸಹ ಇಲ್ಲ ಸರ ಬಂದ್ರು ಸೀದಾ ನಾವೇನು ಕೇಸ್ ಕೊಟ್ಟಿವಿ ಅದೇ ಥರ ಕೇಸ್ ಕೊಟ್ರು ಅದನ್ನ ಕೇಸ್ ಯಾಕೆ ತಗಂದ್ರು ಏನ್ ಬಿಟ್ರು ಏನು ಇವ್ರಿಗೆ ರಾಜಕೀಯ ಒತ್ತಡ ಐತೋ ಏನೈತೋ ಗೊತ್ತಿಲ್ಲ ಸರ್ ನಮಗೆ ಇವ್ರು ಕೇಸ್ ತಗಂದ್ರು ಅವ್ರದ್ದು ನಮ್ದು ಏನು ಕೇಸ್ ನಾವು ಮಾಡಿದೀವಿ ಅದೇ ಥರ ಸೇಮು ಆದ್ರಾಗ ಸೇಮ್ ಯಾವ ಥರ ಮಾಡಿದಾರೆ ಅಂದ್ರೆ ಸರ ಈ ಒಬ್ಬ ಕುರುಬದನ್ ಸರ ಒಬ್ಬ ಅಗಸರು ಒಬ್ರು ಬಾರ್ಕಿಯಾರ್ ಸರ ಅವ್ರನ್ನ ಹಾಕ್ಯಂದ್ರ ಸರ್ ಅವ್ರ ಕೇಸ್ನೊಳಗೆ ಅವ್ರು ನಮಗೆ ಸಂಬಂಧ ಇಲ್ಲ ಸರ ಅವ್ರು ನಮ್ಮ ಇದಕ್ಕೂ ಸಹ ಬಂದಿಲ್ಲ ನಮ್ಮ ಜಗಳ ಸಹ ಬಂದಿಲ್ಲ ಏನೂ ಇಲ್ಲ ಅವ್ರು ನಮ್ಗೆ ಸಂಬಂಧ ಇಲ್ಲ ಅವ್ರನ್ನ ತಮಗೆ ಬೇಕಾದವ್ರು ಅವರು ತಮಗೆ ಬೇಕಾದವ್ರನ್ನ ಅದರಲ್ಲಿ ಹಾಕ್ಯಂದಾರ ಸರ ಹಾಕ್ಯಂದ ನಮ್ಮ ಮೇಲೆ ಕೌಂಟ್ರ್ ಕೇಸ್ ಮಾಡ್ಯಾರ ಸರ್ ರಿಟರ್ನ್ ಕೌಂಟ್ರ್ ಕೇಸ್ ಮಾಡಿ ಏನು ಮಾಡಿದಾರೆ ಸರ ಅವ್ರ ಹತ್ರ ಮಾತಾಡಿದ್ರು ಸರ್ ನಾವು ತಿರ್ಗಾ ಬೆಳಗ್ಗೆ ನಮ್ಮ ಮನ್ಸಮ್ಮರ ನಮ್ಮ ಅಕ್ಕಾರ ಮಾತಾಡಿದ್ರು ಸರ ಅಲ್ಲಪ್ಪ ನೀವು ನಮ್ಮ ಜಗಳದಾಗಿಲ್ಲ ಏನಿಲ್ಲ ನಿಮ್ ಕೇಳಾರ್ದನ ಅವ್ರು ಹೆಂಗೆ ಕೇಸ್ ತಗಂದ್ರು ನಿಮ್ಮ ಹೆಸರು ಹೆಂಗೆ ಬರೆಸಿದ್ರು ನೀವೇನಾರು ಬಂದಿದ್ರೆ ನಮ್ಮ ಪುಟಾಗ ಅಂತಂದು ರೆಕಾರ್ಡಿಂಗ್ ಇದೆ ಸರ್ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಅದನ್ನ ಕೇಳಿದ್ವಿ ನಾವು ಅವ್ರನ್ನ ಕೇಳಿದ್ರು ನಮ್ಮ ಮಂಜಾವ್ ಅಕ್ಕರ್ ಕೇಳಿದಾಗ ಏನಾತಂದ್ರೆ ಅವರು ಇಲ್ಲ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ನಿಮ್ಮ ಕೇಸ್ ಅವ್ರ ಕೇಸ್ ನಡಿಬೇಕಲ್ಲ ಅದಕ್ಕೆ ನಮ್ಗೆ ನಕ್ಯಂದ್ರ ನಮ್ಗೆ ಏನಕ್ಕೆ ಗೊತ್ತೇ ಇಲ್ಲ ನಾವು ಅಮಾಯಕರು ಅಂತಂದೇಳಿ ಅದರಲ್ಲಿ ಮಾತಾಡಿದ್ರು ಸರ್ ನಿಮ್ಗೆ ಬೇಕಾದ್ರೆ ನೋಡಿ ಸರ್ ನಿಮ್ಮ ಕ್ಲಿಪ್ ಕೊಡ್ತೀನಿ ನಿಮ್ಗೆ ನೋಡಿ ಸರ್ ಹೇಳಿ ಮುಂದೆ ಹೇಳಿ ಅದಾಯ್ತಾ ಸರ ಹಂಗತ್ತೆ ಅವ್ರ ಹತ್ರ ಮಾತಾಡಿದ್ವಿ ಮಾತಾಡಾದ್ಮೇಲೆ ಏನಾಯ್ತು ಇದೆಲ್ಲ ಕೇಸ್ ಆಯ್ತು ಇದಾಯ್ತು ಆಮೇಲೆ ಏನಾಯ್ತು ಸಮಾಜ ಕಲ್ಯಾಣ ಇಲಾಖೆಯವ್ರು ಬಂದ್ರು ಸರ್ ಒಂದು 3 ದಿನಕ್ಕೆ ಬಂದ್ರು ಸರ್ 3-4 ದಿನಕ್ಕೆ ಸಮಾಜ ಕಲ್ಯಾಣ ಇಲಾಖೆಯವ್ರು ಬಂದ್ರ ಸರ್ ಅಲ್ಲಿವರೆಗೂ ಯಾರು ಬಂದಿಲ್ಲ ಸರ್ ನಮ್ಗೆ ನಾವು ಏನ್ ಮಾಡ್ತಾ ಇದೀವಿ ನಾವು ಭಯದ ವಾತಾವರಣದಲ್ಲಿ ನಮ್ಮ ಓಣಿ ಕೇರಿ ಬಿಟ್ಟು ಆ ಕಡೆ ಹೋಗಿಲ್ಲ ಸರ್ ನಾವು ಎಲ್ಲಿ ಒಂದು ಕೆಲ್ಸಕ್ಕೆ ಸಹ ಹೋಗಿಲ್ಲ ನಮ್ಗೆ ಏನು ಹೊಲ ಇಲ್ಲ ಸರ ಏನೂ ಇಲ್ಲ ಹಂಗತೆ ಕೆಲ್ಸಕ್ಕೆ ಸಹ ಹೋಗಿಲ್ಲ ಸರ ಇವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು 1 ಬಾರಿ ಅಲ್ಲ ಸರ್ ಇದು ಆಗಿರೋದು ನಮ್ಗೆ ಇದು 7ನೇ ಬಾರಿ ನೋಡಿ ಸರ್ ಇದು 7 ಬಾರಿ ಇದು ಅಟ್ಯಾಕ್ ಆಗಿರೋದು 7 ಬಾರಿ ಅಟ್ಯಾಕ್ ಆಗಿರೋದು ನಮ್ಮ ಮೇಲೆ ಫಸ್ಟ್ ಅಟ್ಯಾಕ್ ಆಗಿರೋದು ಇನ್ನು ನಾವಿನ್ನ ಸಣ್ಣರ್ ಸರ ನಮ್ಮ ಅಪ್ಪರ ಕಾಲದಿಂದ ಫಸ್ಟ್ ಅಟ್ಯಾಕ್ ಆಗೈತೆ ಸರ ಯಾವ ರೀತಿ ಅಟ್ಯಾಕ್ ಆಗೈತೆ ಅಂದ್ರೆ ಈಗ ಒಂದು ನಮ್ಮೂರಲ್ಲಿ ತುಂಗಭದ್ರಾ ಡ್ಯಾಮ್ ಕಟ್ಟಿದ್ರಲ್ಲ ಸರ್ ಅವಾಗ ಭೂಮಿ ನೀರು ನಿಲ್ಸಕ್ಕೋಸ್ಕರ ಭೂಮಿ ಇರ್ತಲ್ಲ ಒಳಗೆ ಭೂಮಿ ಇರ್ತದೆ ಸರ್ ಒಳಿ ಭೂಮಿ ಅಂತ ಇರ್ತತಿ ಆ ಭೂಮಿ ನಮಗೆ ಏನು ಮಾಡಿದ್ರು ಒಂದು ಗೌಡ್ರ ಅಂತ ಸರ ಕೌಲೂರಲ್ಲಿ ಕಿಲಿಯೋದ್ ಗೌಡ್ರ ಅಂತಂದೇಳಿ ಇದ್ರಂತ ಸರ್ ಅವಾಗ ಇದ್ರಲ್ಲ ಅವ್ರು ಏನು ಮಾಡ್ರ ನಮಗೆಲ್ಲರಿಗೂ ಸಹ ಮನೆಗೆ 2 ಎಕರೆ ಹಂಚ್ಕೊಟ್ರ ಸರ ಅವಾಗ ಇದ್ದಾಗ ಆಮೇಲೆ ಅಲ್ಲೆಲ್ಲ ಇದನ್ನ ಮಾಡಿ 2 ಎಕರೆ ಯಾರ್ಯಾರು ಹಂಚ್ಕೊಟ್ಟಿದ್ರಂತ ಸರ 2 ಎಕರೆ ಹಂಚ್ಕೊಟ್ಟಾಗ ಈಗ ನಮಗೆ ಅಲ್ಲೇ ಮಾಡಿದಾರೆ ನೋಡಿ ಸರ ಇದೇ ಸಮುದಾಯದವರು ಏನ್ ಮಾಡಿದಾರ ಒಬ್ಬ ನಮ್ಮ ಹೆಣ್ಮಕ್ಳ ಕೆಡಿಸಿದಾರೆ ಸರ್ ಅವಾಗ ಒಬ್ಬ ಮನುಷ್ಯ ನಮ್ಮ ಹೆಣ್ಮಕ್ಳು ಅವ್ರಿಗೆಲ್ಲ ಸತ್ತಿದ್ದಾರೆ ಸರ್ ಅವರು ಆದ್ರೆ ಬಟ್ ಕೆಡಿಸಿದಾರಲ್ಲ ಅವಾಗ ಏನಾಗಿದೆ ಇದೇ ತರ ನಾವು ಈಗ ಹೆಂಗ ಧ್ವನಿ ಅಲ್ಲೇ ಆದಾಗ ಫಸ್ಟ್ ಟೈಮು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಮ್ಮ ಜನದಾರು ಹೋಗಿ ನಮ್ಮ ಅಪ್ಪರ ಕಾಲದಲ್ಲಿ ಸರ್ ಇದು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವಾಗ ಅವ್ರ ಮನೋಭಾವನೆ ಹೆಂಗೆ ಬಂದ ಸರ್ ನಮ್ಮ ಮೇಲೆ ಮಾತ್ರ ಕಂಪ್ಲೇಂಟ್ ಕೊಡೋಷ್ಟು ಆದ್ರಲ್ಲ ಅವ್ರು ಕೆಡಿಸಿದ್ರು ಸಹ ನಾವು ಕಂಪ್ಲೇಂಟ್ ಕೊಡಬಾರ್ದೈತೆ ಸರ್ ಅಂದ್ರೆ ಅವ್ರು ಚೆನ್ನಾಗಿರ್ತದ್ರು ನಮ್ಮ ಜೋಡಿ ಅವಾಗ ಅಂದ್ರೆ ನಮಗೆ ಹೊಲ ಕೊಡ್ತಿದ್ರು ನಮ್ಗೆ ಕೆಡಿಸಿದ್ರು ಕಂಪ್ಲೇಂಟ್ ಕೊಡ್ರಲ್ಲ ಮಾತ್ರ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಷ್ಟಾದ್ರಲ್ಲ ಅನ್ನೋ ಲೆಕ್ಕಕ್ಕೆ ಅವ್ರೇನ್ ಮಾಡಿದ್ರು ಊರಾಗ ಎಲ್ಲ ಮಂದಿ ಸೇರಿಸಿ ಕಂಪ್ಲೇಂಟ್ ಒಳಗೆ ತಗಾರಿ ನೀವು ತಗಲಿಲ್ಲ ಅಂದ್ರೆ ನೀವು ಊರಾಗ ಇರೋದಾಗಲ್ಲ ನೋಡಿ ನಿಮ್ಗೆ ಅಂತಂದು ಹೇಳಿ ಬೆದರಿಕೆ ಹಾಕ್ಯಾರ ಸರ್ ಅವಾಗ ನಮ್ಮ ಜನಾಂಗ ಎದ್ರಿ ಕಂಪ್ಲೇಂಟ್ ರಿಟರ್ನ್ ತಗಂದಾರ ಸರ್ ಕೆಡಿಸಿರ್ ಸಹ ಕಂಪ್ಲೇಂಟ್ ರಿಟರ್ನ್ ತಗಂದಾರ ಕಂಪ್ಲೇಂಟ್ ರಿಟರ್ನ್ ತಗಂದು
ಒಳ್ಳೆ ಎಲ್ಲ ಹಿಂದಕ್ಕೆ ಸರಿಂದ ಭೂಮಿ ಬಿತ್ತಕ್ಕೆ ಹೋದ್ರೆ ಏನು ಮಾಡಿದ್ರು ಗೊತ್ತ ಸರ ಇವರು ಲೇ ನೀವು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರಲ್ಲೇ ನೀವು ಹೆಂಗೆ ಮಾಡಿದ್ರಿ ನೀವು ಕಂಪ್ಲೇಂಟ್ ನೀವು ಯಾರು ಸಹ ಹೊಲ್ದಾಗ ಕೆಜಿ ಇಡಂಗಿಲ್ಲ ಅಂತಂದೇಳಿ ಹೊಲ್ದಾಗ ಹೋದಾರನ್ನ ಎಲ್ಲರನ್ನೂ ಹೊಡೆದು ಕಳಿಸ್ಯಾರ ಸರ ಹೊಡೆದು ಬಡಿಗೆ ತಗೊಂಡು ಹೊಡೆದು ಮನೆ ಕಳಿಸ್ಯಾರ ಸರ ನಮ್ಮ ಜನ ಎದ್ರಿ ಅವತ್ತಿಂದ ಹೊಲ ಬಿತ್ತಕ್ಕೆ ಹೋಗಲಿಲ್ಲ ಸರ್ ಇವತ್ತಿನವ್ರಿಗೆ ಆದ್ರೆ ನಮಗೆ 100 ಮನೆ ಕೆರೆ ಐತೆ ಅಂದ್ರೆ 1 ಎಕರೆ ಭೂಮಿ ಸಹ ಇಲ್ಲ ಸರ್ ನಮ್ದು ಅಲ್ಲಿ 1 ಎಕರೆ ಭೂಮಿ ಇಲ್ಲ ಸರ್ ಇವರೇ ಕಸ್ಕೊಂಡಾರ ಇದೇ ಸಮಾಜದಾರ ಕಸ್ಕೊಂಡಾರ ಇದೇ ರೀತಿ ಹಬ್ಬ ಆಯ್ತು ಹುಣ್ಣಿಮೆ ಆಯ್ತು ಪ್ರತಿ ಸರಿ ಅಂದ್ರೆ ಇದು 7ನೇ ಬಾರಿ ಗಲಾಟೆ ಸರ ಈ ಗಲಾಟೆಗೆ ಇವರು ಯಾರು ಆಮೇಲೆ ಮೊನ್ನೆ SP ಸರ SP DC ಆಮೇಲೆ CPI ಎಲ್ಲರೂ ಬಂದ್ರು ಸರ ಏನೋ ಶಾಂತಿ ಸೇವೆ ಅನ್ಕೊಂಡಿವಿ ನಾವು ಪಂಚಾಯತ್ಯಾಗ ನೀವು ಬರ್ರಿ ಅಂತ ಕೇಳಕ್ಕ ಅಂದ್ರೆ ಸರ PDO ಮುಖಾಂತರ ಹೇಳಿಸಿದ್ರು ನಾವು ಹೇಳಿದೆವು ಅವಾಗ ಇಲ್ಲಪ್ಪ ನಮ್ಗೆ ಒತ್ತಿರೋ ಇನ್ನು ಮುಂದೆ ಆಗಿರೋ ಗಾಯ ಆಗಿರೋದ ಇನ್ನ ಇದಾಗಿಲ್ಲ ಮಾದಿಲ್ಲ ನಾವು ಹೆಂಗೆ ಶಾಂತಿ ಸೇವೆಗೆ ಬರೋಣ ಹೆಂಗೆ ಬರೋಣ ನಾವು ನಮಗೆ ಆಗಿರೋದು ಇವ್ರು ಏನು ಮಾಡಿರಿ ಸರ ನಮ್ಮ ಮೇಲೆ ಕೇಸ್ ಕೊಟ್ರಲ್ಲ ನಮ್ಮ ಬೇಡಿಕೆ ಏನು ನಮ್ಮ ಮೇಲೆ ಸುಳ್ಳು ಕೇಸ್ ಕೊಟ್ರಲ್ಲ ಅದು ಕ್ಲೋಸ್ ಮಾಡಿರಿ ತಪ್ಪಿಸಿಸ್ತಾರನ್ನ ಅರೆಸ್ಟ್ ಮಾಡಿರಿ ನೀವು ವಿಡಿಯೋ ನೋಡ್ರಿ ನಮ್ಮ ಹತ್ರ ಪ್ರೂಫ್ ಐತಿ ಎಲ್ಲ ಐತಿ ಅವ್ರನ್ನ ಅರೆಸ್ಟ್ ಮಾಡ್ರಿ ಅಂತ ಅರೆಸ್ಟ್ ಮಾಡಕ್ಕೆ ರೆಡಿ ಇಲ್ಲ ಸರ್ ಓಕೆ ಮಂಜುಳಾ ಮೇಡಮ್ ಅವತ್ತು ಏನಾಯಿತು ಏನಾಯ್ತು ಅಂತ ಅಸಲಿಗೆ ಅವತ್ತು ನೋಡಿ ಸರ್ ಅವತ್ತು ನಾವೆಲ್ಲ ಈ ಜಗಳಕ್ಕೆ ಊತ್ ಅಂತಂದು ಎಲ್ಲ ಹೂಲೆ ಬಂದು ಸರ್ ಒಂದು 60-70 ಮಂದಿ ಬಂದರು ಸರ್ ಅವರು ಬಂದ್ರಲ್ಲ ಇವ್ರು ಯಾಕೆ ಜಗಳಕ್ಕೆ ಬರ್ತಾರಂತ ನಾವು ಮೊನ್ನೆ ಜಗಳ ಮಾಡಿದ್ದು ಅದು ನಮ್ಗೆ ಹೆಣ್ಮಕ್ಳಿಗೆ ಗೊತ್ತಿರಲಿಲ್ಲ ಸರ್ ಅದು ಗೊತ್ತಿರಲಿಲ್ಲ ಸರ್ ಇವರು ಬಂದು ಜಗಳಕ್ಕೆ ಒಮ್ಮಿಗ್ಲೆ ಕೊಡ್ಲಿ ಕುಡ್ಗಲ್ಲು ಅವನ್ನೆಲ್ಲ ತೊಗೊಂಡು ಕಟ್ಟಿಗೆ ತೊಗೊಂಡು ಹೊಡೆದಾಡ್ಕೊಂತ ಬಂದ್ರಲ್ಲ ಸರ್ ನಾವು ನೋಡಕ್ಕಂತ ಹೋದಿವಿ ಸರ್ ಅಲ್ಲೆಲ್ಲ ನಮ್ಮ ಮಕ್ಕಳಿಗೆ ಅವ್ರಿಗೆಲ್ಲ ಯಾರು ನೋಡಕ್ಕೆ ಬರ್ತಾರ ಅವ್ರನ್ನೆಲ್ಲ ಹೊಡೆಯೋದು ಬಡಿಯೋದು ನೋಡಿ ನಾವೆಲ್ಲ ಹೊಯ್ಕೊಳೋದು ಬಡ್ಕೊಳೋದು ಮಾಡೀವಿ ಸರ್ ಅಲ್ಲೆಲ್ಲ ಹೊಯ್ಕೊಳೋದು ಬಡ್ಕೊಳೋದು ಮಾಡಿದ್ವಿ ಸರ್ ಮತ್ತೆ ಅದು ಬಿಟ್ಟು ನಮ್ಮ ಮಕ್ಳಿಗೆ ಕೂಡ ಜೀವ ಬೆದರಿಕೆ ಹಾಕ್ಯಾರ ಸರ್ ಅವರು ಎಲ್ಲಿ ಸಿಗ್ತಾರೆ ಸಿಗಲಿ ಮಾದ್ರ ಮಂದಿ ಎಲ್ಲಿ ಸಿಗ್ತಾರೆ ಸಿಗಲಿ ಕಡ್ದು ಬಿಡ್ಲಿ ದಕ್ಷಿಣನು ಹೆಣ್ಮಕ್ಳು ಕೂಡ ಕೊಡ್ಲಿ ಹೊತ್ಕೊಂಬಂದಾರ ಸರ್ ಅವರು ಅವ್ರ ಸಮಾಜದವರು ಹೆಣ್ಮಕ್ಳು ಕೂಡ ಕೊಡ್ಲಿ ಹೊತ್ಕೊಂಬಂದು ಹಾಕ್ರಿ ನೆಲಕ್ಕೆ ಹಾಕ್ರಲ್ಲ ನಿಮ್ಗೆ ಕಡೆ ಶಕ್ತಿ ಐತಿಲ್ಲ ನಾವು ಕಟ್ತೀವಿ ಹೆಣ್ಮಕ್ಳು ಕೊಡ್ಲಿ ನಾವು ಕಡಿತೀವಿ ಅಂತ ತಾವು ಕೊಡ್ಲಿ ತಂದಾರ ಸರ ನಮಗೆಲ್ಲ ಪೊಲೀಸರು ಜೀಪ್ ಸಹ ಅಲ್ಲಿ ನಿಂತಿದೆ ನೋಡಿ ಸರ್ ಅವ್ರ ಯಾವ ರೀತಿ ಪೊಲೀಸರು ಜೀಪ್ ಸಹ ನಿಂತರು ಸಹ ಯಾವ ರೀತಿ ವರ್ತಿಸ್ತಾ ಇದಾರೆ ನೋಡಿ ಸರ್ ಅಲ್ಲಿ ವಿಡಿಯೋದಲ್ಲಿ ಹಿಂದೆ ಪೊಲೀಸರು ಜೀಪ್ ಕಾಣ್ತಾ ಇದೆ ನೋಡಿ ಸರ್ ಪೊಲೀಸರು ಸ್ಥಳದಲ್ಲಿ ಬಂದಿದ್ರು ಸರ್ ಲಾಸ್ಟ್ ಎಂಡ್ ಅಲ್ಲಿ ಪೊಲೀಸರು ಬಂದಾರ ಸರ್ ಗಲಾಟೆ ಹೊಡೆದಾದ್ಮೇಲೆ ಎಲ್ಲ ಇದಾದ್ಮೇಲೆ ಲಾಸ್ಟ್ ಟೈಮ್ ಪೊಲೀಸರು ಬಂದಿದ್ದಾರೆ ನಾವು ಜಗಳದಲ್ಲಿ ನಾವು ಅವತ್ತು ಇದ್ದಾಗ ಪೊಲೀಸರು ಜೀಪ್ ಸಹ ಇದೆ ಸರ್ ಅಲ್ಲಿಂದ ಆದ್ರ ಆ ವಿಡಿಯೋದಲ್ಲಿ ನೋಡಿ ಸರ್ ಅದು ಯಾವ ರೀತಿ ಮಾಡ್ತಾ ಇದಾರೆ ಅವ್ರನ್ನ ಸ್ವತಃ ನನ್ನ ಕೇಳ್ಯಾರ ಸರ್ ಬಂದು ಪೊಲೀಸರು ಅಲ್ಲಿ ನೀನು ನಮ್ಮನ್ನೆಲ್ಲ ಒಳಗೆ ತಳ್ಕೊಂಡ್ ಬಂದಾರ ಸರ್ ನಾನು ಅಲ್ಲಿ ಕುಂತ್ಕೊಂಡಿದ್ದು ನನಗೆ ಹೇಳಕ್ಕಲ್ಲ ಹೆಂಡಿಕ್ಯಾಪ್ಟಲ್ ಸರ್ ನಾ ಹೇಳಕ್ಕಲ್ಲ ನನ್ನ ಮೇಲೆ ಬಂದು ಬಿದ್ರು ಸರ್ ಅವ್ರು ನನ್ನ ಕೊಳನ್ ಸಾಮಾನು ಸಂತಿ ಕಿತ್ಕೊಂಡ್ರ ಸರ್ ಕಿತ್ಕೊಂಡು ಅವನ್ನೆಲ್ಲ ಹುಡುಗರು ನೋಡ್ಯಾನ್ ನೋಡಿ ಸರ್ ನಮಗೆಲ್ಲ ಭಾಳ ಹಿಂಸೆ ಮಾಡ್ಯಾರ ಸರ್ ನಮಗೆ ಭಾಳ ಹಿಂಸೆ ಅಂದ್ರೆ ಅದನ್ನ ಹೇಳಕ್ಕನ ಆಗಲ್ಲ ಸರ್ ನಮ್ದು ಹಿಂಸೆದಾಗ ಒಳಗಾಗಿದ್ದು ಸರ್ ಅಷ್ಟೆಲ್ಲ ಇದನ್ನ ಮಾಡಿ ದೌರ್ಜನ್ಯ ಮಾಡಿ ನಮಗೆ ಎಲ್ಲ ಇದನ್ನ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಹೊಡ್ಯೋದು ನೋಡಿ ನಮ್ಮ ಮಕ್ಕಳು ತಪ್ಕೊಂಡ್ರ ನೋಡಿ ನಮ್ಮ ಹುಡುಗರ್ನೆಲ್ಲರೂ ನಿಂಬಲ್ ಎತ್ಕೊಂಡು ಅಷ್ಟು ಓಣೇನು ಹೊಡೆದ್ರ ನೋಡಿ ಸರ್ ಅದನ್ನೆಲ್ಲ ನಮ್ಗೆ ಹೇಳಕ್ಕ ಭಾಳ ಇದಾಗುತ್ತೆ ಸರ್ ಅಷ್ಟೆಲ್ಲ ಹೊಡೆದಾರ ಸರ್ ನಾವು ಕಾಲ್ದಕ್ಕೆ ಅಂದ್ರೂ ಕೂಡ ನನಗೆ ಇಡ್ ಜಗ್ಗಾಡ್ಯಾರ ಸರ್ ನನಗೆಲ್ಲ ಹ್ಞೂ ಸರ್ ಇಷ್ಟೆಲ್ಲ ದೌರ್ಜನ್ಯ ಮೇಡಮ್ ನಮಗೆ ಏನು ನ್ಯಾಯ ಕೊಡಿಸ್ಯಾರ ಸರ್ ಯಾರು ಏನು ಕೇಳಿಲ್ಲ ನಮ್ಗೆ ಇನ್ನೂವರೆಗೆ ಆದ್ರೂ ಬಂದಾರ ಸರ್ 3-4 ದಿವಸ ಆಗಿದ ಮೇಲೆ ಬಂದಾರ ಸರ್ ಶಾಂತಿ ಸಭೆ ಕೇಳಕ್ ಬಂದಾರ ಸರ್ ಅವರು ನ್ಯಾಯ ಕೊಡ್ಸಕ್ ಬಂದಿಲ್ಲ ಸರ್ ನಮ್ಗ ಎಷ್ಟು ಜನ ಹಲ್ಲೆ ಮಾಡಿದ್ರು ಯಾವ್ದು ಕೇಳಿಲ್ಲ ಸರ್ ಯಾವ್ದು ಕೇಳ್ದಾನೆ ನಮಗ ಇದನ್ನ ಶಾಂತಿ ಸಭೆ ಮಾಡ್ರಿ ಅಂತ ಬಂದಾರ ಏನ್ ಸರ್ವಾಧಿಕಾರಿಗಳ ಈ ಅಧಿಕಾರಿಗಳು ಸರ್ವಾಧಿಕಾರನ ಇವ್ರದ್ದು ಸುಮ್ಮನೆ ಕೂತ್ಕೊಳ್ಳಿ ನೀವು ನಾವು ಅರೆಸ್ಟ್ ಮಾಡಲ್ಲ ಕೇಸ್ ಬಗ್ಗೆ ಮಾತಾಡಲ್ಲ ನಾನು ಬಂದಿರೋದು ಶಾಂತಿ ಸಭೆ ಮಾಡೋದಕ್ಕೆ ಅಲ್ರಿ ಯಾರು ಹಲ್ಲೆ ಮಾಡಿದ್ದಾರೆ ಮೊದಲು ಅವ್ರನ್ನ ಅರೆಸ್ಟ್ ಮಾಡಬೇಕು ಆಮೇಲೆ ಶಾಂತಿ ಸಭೆ ಮಾಡಬೇಕು ದಲ್ಲಾಳಿಗಳೇನ್ರಿ ನೀವು ಅಧಿಕಾರಿಗಳು ದಲ್ಲಾಳಿಗಳ ಅಥವಾ ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅವ್ರ ಗುಲಾಮ್ರ ನೀವು ಅಥವಾ ಈ ದೇಶದಲ್ಲಿ ಸಂವಿಧಾನ ಬಂದ ಮೇಲೂ ಕೂಡ ಈ ದೇಶದಲ್ಲಿ ಗುಲಾಮಗಿರಿ ಇದೆ ಅನ್ನುವಂಥದ್ದನ್ನು ಒಪ್ಕೊಂಡ್ಬಿಟ್ಟಿದ್ದೀರಾ ನೀವು ನಿಮ್ಮ ಮನಸ್ಸಲ್ಲಿ ಅದನ್ನು ಆಳವಾಗಿ ಬೇರೂರಿಸ್ಕೊಂಡಿದ್ದೀರಾ ನಾಚಿಕೆ ಆಗ್ಬೇಕ್ರಿ ಅಧಿಕಾರಿಗಳಿಗೆ ಆ ವಿಡಿಯೋಗಳನ್ನು ನೋಡಿದ್ರೆ ಇವರೇನು ಅಧಿಕಾರಿಗಳ ಅಥವಾ ಯಾವುದೋ ಪಂಚಾಯಿತಿ ಕಟ್ಟಿಯಲ್ಲಿ ಕೂತ್ಕೊಂಡು ಮಾತನಾಡುವಂಥ ದಲ್ಲಾಳಿಗಳ ಒಂದು ಗೊತ್ತಾಗ್ತಾ ಇಲ್ಲ ನಮಗೆ ಈಗ